ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಏನು ಮಾಡೋಣ ಅಂದರೆ 7 ವರ್ಷ ತುಂಬಿದ ಮಕ್ಕಳಿಗೆ ಬಯೋಮೆಟ್ರಿಕ್ಕನ್ನು ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಬೇಕು. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಯಾವ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಥವಾ 2 ದಿನಕ್ಕೊಂದ ನಂತರ ನಿಮಗೆ ಹೊಸ ಅಪ್ಡೇಟನ್ನು ತಿಳಿಸಿಕೊಡ್ತೇವೆ. ಹಾಗಾಗಿ ನೀವು ಮೊದಲೇ ಬಾರಿಗೆ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ಇವತ್ತಿನ ಸೆಷನ್ನಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂದರೆ 7 ವರ್ಷ ತುಂಬಿದ ಮಕ್ಕಳನ್ನು ನೀವು ಬಯೋಮೆಟ್ರಿಕ್ ಮಾಡಿಸ್ಬೇಕು. ಆಧಾರ್ ಕಾರ್ಡ್ ಸೆಂಟರ್ ನೀವು ಗ್ರಾಮನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನಿಯಮಿತ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವ ಸೆಂಟ್ರಿಗೆ ಹೋಗಿಬಿಟ್ಟು ನೀವು 1 ವರ್ಷದ ಮಗುವಿಗೆ ಆಧಾರ್ ಕಾರ್ಡ್ ಮಾಡಿಸಿದರೆ ಅವ್ರದ್ದು 7 ವರ್ಷ ದಾಟಿದ್ರೆ ನೀವೇನು ಮಾಡಬೇಕು, 100% ಬಯೋಮೆಟ್ರಿಕ್ ಮಾಡಬೇಕು. ಬಯೋಮೆಟ್ರಿಕ್ ಆಗಲಿಕ್ಕಂದರೆ ನೆಕ್ಸ್ಟ್ ಪ್ರೊಸೆಸ್ ನಿಮ್ಮದು ರಾಂಗ್ ಆಗಿ ತೋರಿಸುತ್ತದೆ. ಹಾಗಾಗಿ ನೀವು ಖಂಡಿತವಾಗಲೂ 7 ವರ್ಷ ಮೀರಿದ ಮಕ್ಕಳಿಗೆ ಬಯೋಮೆಟ್ರಿಕ್ ಮಾಡಿರಿ, ಇಲ್ಲ ನಿಮ್ಮದು ಆಟೋಮೆಟಿಕ್ ಆಧಾರ್ ಕಾರ್ಡ್ ರದ್ದಾಗ್ತದೆ ಅಂತ ಈಗಾಗಲೇ ಪೇಪರ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ನೀವು ಬೆರಳಚ್ಚನ್ನು ತಗೋತಾರೆ. ಇದಾದ ನಂತರ ಇಲ್ಲಿ ಫೋಟೋವನ್ನು ಅಪ್ಡೇಟ್ ಮಾಡ್ತಾರೆ. ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ಲ ಅಂದರೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಮಾಡ್ಕೋಬೋದು. ಈ ಹೆಲ್ಪು ನೀವು ಈಗಲೇ ತೆಗೆದುಕೊಳ್ಬೇಕು, ಯಾಕಂದರೆ ಮುಂದೆ ಭಾಳ ಯೂಸ್ ಇದೆ. ಹಾಗಾಗಿ ಖಂಡಿತವಾಗಲೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ₹100 ಫೀಸನ್ನು ಚಾರ್ಜ್ ಮಾಡ್ತಾರೆ. ಹಾಗಾಗಿ ಅಪ್ಡೇಟನ್ನು ಮಾಡಿಸಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಸಿಗುತ್ತೇನೆ. ಧನ್ಯವಾದಗಳು.